ಸರಿ. ಈಗ ನಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಅಧಿಕಾರ ಹಸ್ತಾಂತರದ ಚರ್ಚೆ ನಡೀತಿರೋ ಹೊತ್ತಿಗೇನೆ ಡಾಕ್ಟರ್ ಯತೀಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಏನು ಅಂತಂದ್ರೆ ತಮ್ಮ ತಂದೆಯ ಅಹಿಂದ ಒಂದು ನಾಯಕತ್ವ ಏನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗುವ ಒಂದು ಶಕ್ತಿ ಇರೋದು, ಅದರ ಉತ್ತರಾಧಿಕಾರ ಅಂತ ಸಿಗ್ಬೇಕಾದ್ರೆ ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗಬೇಕು ಅಂತ ಅವ್ರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ಆಗೋ ಹೊತ್ತಿಗೆ ಅವ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅವರು ಕೆಪಿಸಿಸಿ ಅಧ್ಯಕ್ಷರಾಗೋ ಕಾರಣಕ್ಕಾಗಿ ಅವರು ಸ್ವಲ್ಪ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೆಲಸ ಮಾಡಿದ್ರು ಅಂತ. ಇದು ಬೇಕಂತಲೇ ಅಹಿಂದ ನಾಯಕನನ್ನ ಬದಿಗೆ ಸರಿಸುವ ಒಂದು ಹುನ್ನಾರ ಅಂತ ಅನ್ಸತ್ತಾ? ಈ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ? ಮುಖ್ಯಮಂತ್ರಿ ಹುದ್ದೆ ಎಷ್ಟು ಮುಖ್ಯವೋ ಕಾಂಗ್ರೆಸ್ ಪಕ್ಷಕ್ಕೆ, ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಇಂತಹ ಕ್ರೂಷಿಯಲ್ ಪೀರಿಯಡ್ ಅಲ್ಲಿ ಬಹಳ ಮುಖ್ಯವಾದ ಹುದ್ದೆ. ಯಾಕೆಂದ್ರೆ ಅವರ ನೇತೃತ್ವದಲ್ಲಿನೇ ಮುಂದಿನ ಚುನಾವಣೆ ನಡೆಯುತ್ತೆ. ಹಾಗಾಗಿ ಇಲ್ಲಿ ಅಹಿಂದ ಮುಖವಾಗಿ ಇದುವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ರು. ಡಿ ಕೆ ಶಿವಕುಮಾರ್ ಬಹಳ ಪ್ರಬಲ ಸಮುದಾಯವನ್ನ ಅವರು ಪ್ರತಿನಿಧಿಸ್ತಾ ಇದ್ರು ಅಲ್ಲಿ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಈ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಇರ್ತಕ್ಕಂತ ಸಾಧ್ಯತೆಗಳು ಒಕ್ಕಲಿಗರಿಗೆ, ನೀವು ಮೊದಲೇ ಹೇಳಿದ್ರೆ ಒಕ್ಕಲಿಗರಿಗೆ ಕೊಡ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಇದೆ. ಅದನ್ನ ಹೊರತುಪಡಿಸಿದ್ರೆ ಲಿಂಗಾಯತರಿಗೆ ಕೊಡ್ಬೇಕು ಅಥವಾ ಅಹಿಂದ ಕೊಡ್ಬೇಕು. ಈಗ ಅಹಿಂದ ಮುಖಂಡರಿಗೊಬ್ಬರಿಗೆ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಈ ಹಿಂದೆ ಪ್ರಪೋಸ್ ಮಾಡ್ದಂಗೆ ಒಂದು ಮುಖ್ಯವಾದ ಹೆಸರೇ ಆಗಿರುತ್ತೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕು ಅನ್ನೋ ಕಾರಣಕ್ಕಾಗಿನೇ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಈ ಸಂದರ್ಭದಲ್ಲಿ ನಿಲ್ಲಿಲ್ಲ ಅನ್ನೋದು ಇನ್ನೂ ಸ್ಪಷ್ಟತೆ ಬೇಕಾಗಿದೆ. ಅದಕ್ಕೆ ಅದು ಹೇಗೆ ಅಂತ ಇನ್ನೂ ಅರ್ಥ ಆಗ್ತಾ ಇಲ್ಲ ಅದು. ಆದ್ರೆ ಅಲ್ಲಿ ಏನಾದ್ರು ಲಿಂಗಾಯತ ಸಮುದಾಯದ ಕೆಪಿಸಿಸಿ ಅಧ್ಯಕ್ಷರನ್ನಾಗ ಮಾಡ್ತಾರೆ ಅಂತಂದ್ರೆ ಒಬ್ಬ ಅಹಿಂದ ಸಮುದಾಯದ ಉಪಮುಖ್ಯಮಂತ್ರಿ ಬೇಕಾಗತ್ತೆ ಅಲ್ಲಿ. ಈ ರೀತಿಯಾದಂತ ಅಳೆದು ತೂಗಿ ಆ ಹುದ್ದೆಗಳನ್ನ, ಸ್ಥಾನಗಳನ್ನ ಹಂಚತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಈಗ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡುತ್ತೆ ಅಂತ ಅನ್ಸುತ್ತೆ. ನಾವೆಲ್ಲರೂ ಗಮನಿಸಿರೋ ಹಾಗೆ ಯಾವತ್ತೂ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರನ್ನ ಬಿಟ್ಕೊಟ್ಟವರಲ್ಲ. ಎಂತ ಸಂದರ್ಭದಲ್ಲೂ ಸಿದ್ದರಾಮಯ್ಯನವರು ಕೂಡ ಅಷ್ಟೇ. ಅದು ಜಿ ಪರಮೇಶ್ವರ್ ಇರ್ಬೋದು ಅಥವಾ ಇನ್ನೂ ಅನೇಕ ನಾಯಕರ ಪಟ್ಟಿಯಲ್ಲಿ ಬರ್ತಾರೆ. ಹಾಗಿರುವಾಗ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ತಮ್ಮ ಅಂದ್ರೆ ಉತ್ತರಾಧಿಕಾರಿಯಾಗಿ ಯಾಕೆ ಸತೀಶ್ ಜಾರಕಿಹೊಳಿ ಅವರನ್ನೇ ಒಂದು ಪ್ರಪೋಸ್ ಮಾಡಬಾರ್ದು ಅಥವಾ ಮಾಡಿರೋದಿಲ್ಲ ಅಂತ ಅನ್ಸುತ್ತೆ? ಅವ್ರನ್ನ ಮಾಡಿರ್ಬೋದು ಸಿದ್ದರಾಮಯ್ಯನವರು, ಆ ಸಾಧ್ಯತೆನೂ ಇರುತ್ತೆ. ಇವೆಲ್ಲ ಊಹಾಪೋಹಗಳು ಇರ್ಬೋದು ಅಂತಾನೂ ಅನ್ಸುತ್ತೆ. ಈ ಬಗ್ಗೆ ಏನಾದ್ರು ಕಮೆಂಟ್ಸ್ ಇದೆಯಾ ಹೊನ್ನಾಳಿ ಅವರೇ? ಸಾಧ್ಯತೆ ಖಂಡಿತ ಇದೆ. ಯಾಕಂದ್ರೆ ಅಹಿಂದ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಂತ ಸಿದ್ದರಾಮಯ್ಯ ಅವರು ಆ ಹೆಸರನ್ನ ಪ್ರಪೋಸ್ ಮಾಡಿಲ್ಲ ಅಥವಾ ಈ ರೀತಿ ಅಧಿಕಾರವನ್ನು ಬಿಡಬೇಕು ಅನ್ನೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಗೊತ್ತಿರತಕ್ಕಂಥ ಸಂದರ್ಭದಲ್ಲಿ ಈ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಒಂದು ಅಹಿಂದ ರಾಜಕಾರಣವನ್ನ ಮಾಡ್ತಕ್ಕಂತ ಮತ್ತು ಅಹಿಂದದ ಆ ಲೆಗಸಿಯನ್ನ ಮುಂದುವರಿಸ್ತಕ್ಕಂಥ ಒಬ್ಬ ನಾಯಕ ಬೇಕು ಅಂತ ಅನ್ಸಿರ್ಬೋದು. ಹಾಗಾಗಿ ಸಿದ್ದರಾಮಯ್ಯವರು ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಪ್ರಪೋಸ್ ಮಾಡಿರೋ ಸಾಧ್ಯತೆನೇ ಇದೆ. ಅಥವಾ ಅಹಿಂದ ನಾಯಕರು ಯಾರಾದ್ರೂ, ಅಹಿಂದ ಸಮುದಾಯದವರು ಯಾರಾದ್ರೂ ಕೆಪಿಸಿಸಿ ಅಧ್ಯಕ್ಷರಾಗ್ಲಿ ಅಂತಕ್ಕಂಥ ಪ್ರಪೋಸಲ್ ಅಂತೂ ಖಂಡಿತ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಓಕೆ, ಈಗ ಎಚ್.ಸಿ. ಮಹದೇವಪ್ಪನವರು ಇರ್ಬೋದು ಅಥವಾ ಇನ್ನೂ ಕೆಲವರು ಅವರ ಬೆಂಬಲಿಗ ಸಚಿವರುಗಳು, ಎಂ.ಸಿ. ಸುಧಾಕರ್ ಇರ್ಬೋದು, ಈ ತರದ ಅನೇಕ ನಾಯಕರುಗಳಿದ್ದಾರೆ. ಅವರೆಲ್ಲರ ಸ್ಥಾನಮಾನ ಏನು ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯನವರು ಹೋಗ್ತಾರೆ, ನಮ್ ಸ್ಥಾನಮಾನ ಏನು ಅನ್ನೋದು ಅವ್ರ ಮೊದ್ಲಿಂದಲೂ ಒಂದು ಆತಂಕ ಇತ್ತು. ಆ ಆತಂಕಕ್ಕೆ ಒಂದ್ ತೆರೆ ಬೀಳೋ ಸಮಯನ ಏನ್ ಅನ್ಸತ್ತೆ ಈ ಬಗ್ಗೆ ಹೊಸ ಸಂಪುಟದಲ್ಲಿ? ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಆಗ್ಲೂ ಸಹ ಚರ್ಚೆ ಬಂದಿತ್ತು. ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಅಂದಾಗ ಡಿ ಕೆ ಶಿವಕುಮಾರ್ ಅವರು ಕೆಲವು ಹೆಸರುಗಳನ್ನ ಪ್ರಪೋಸ್ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಕೆಲವು ಹೆಸರುಗಳನ್ನ ಪ್ರಪೋಸ್ ಮಾಡ್ತಾರೆ. ಇವೆರಡೂ ಹೆಸರನ್ನ ಇಟ್ಕೊಂಡು ಒಂದು ಇಬ್ಬರು ನಾಯಕರ, ಎರಡು ಶಕ್ತಿ ಕೇಂದ್ರದ ಒಂದು ಬ್ಯಾಲೆನ್ಸ್ಡ್ ಸಚಿವ ಸಂಪುಟ ಆಗುತ್ತೆ ಅಂತಕ್ಕಂಥ ಚರ್ಚೆ ಆಗಿತ್ತು. ಬಹುತೇಕ ಅದೇ ರೀತಿ ಅಲ್ಲಿ ಸಂಪುಟ ರಚನೆ ಆಗಿತ್ತು. ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿದ್ದಂತ ಕಟ್ಟ ಅವ್ರ ಜೊತೆಗೆ ನಿಂತಂತ ಶಾಸಕರು ಇದ್ರು, ಸಿದ್ದರಾಮಯ್ಯ ಅವ್ರ ಜೊತೆ ನಿಂತಂತ ಶಾಸಕರು ಸಹ ಇದ್ರು. ಈಗಲೂ ಸಹ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ಲದೆ ಇರ್ಬೋದು, ಆದ್ರೆ ನೆಗ್ಲೆಕ್ಟ್ ಮಾಡ್ತಕ್ಕಂತ ನಾಯಕ ಖಂಡಿತ ಅಲ್ಲ ಅವರು. ನಮ್ಗೆ ಪ್ರಶ್ನೆ ಇರೋದೇನು ಅಂತಂದ್ರೆ, ರಾಜ್ಯಸಭೆಗೆ ಹೋಗೋದಿಲ್ಲ ಅಂತ ಅವ್ರು ಹೇಳಾಗಿದೆ ಮತ್ತು ನಾನು ಶಾಸಕನಾಗಿ ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ. ಬರೀ ಶಾಸಕನನ್ನಾಗಿನೇ ಅವರನ್ನ 2 ವರ್ಷಗಳ ಕಾಲ ಹೈಕಮಾಂಡ್ ಬಳಸ್ಕೊಳತ್ತಾ? ಹಾಗೆ ಬಳಸ್ಕೊಂಡಿದೆ ಆದ್ರೆ ಪಕ್ಷಕ್ಕೆ ದೊಡ್ಡ ಲಾಸ್. ಯಾಕೆಂದ್ರೆ 28 ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಎಲ್ಲವೂ ಇದೆ. ಹಾಗಾಗಿ ಅವರನ್ನ ಹೇಗ್ ಬಳಸ್ಕೊಳ್ತಾರೆ, ಅವರ ಅನುಭವ ಮತ್ತು ಅವರ ಪ್ರಬುದ್ಧತೆಯನ್ನು ಹೇಗ್ ಬಳಸ್ಕೊಳತ್ತೆ ಹೈಕಮಾಂಡ್ ಅಂತ? ಈ ಬಗ್ಗೆ ಏನಾದ್ರೂ ತಮಗ ಅನಿಸ್ತಿದ್ಯಾ? ಏನ್ ಮಾಡ್ಬೋದು ಹೈಕಮಾಂಡ್, ಅವ್ರಿಗೆ ಏನ್ ಪರ್ಯಾಯವನ್ನ ಕಲ್ಪಿಸಬಹುದು ಅನ್ನೋದ್ರ ಬಗ್ಗೆ? ಸಿದ್ದರಾಮಯ್ಯ ಅವರ ಬಹಳ ಇಷ್ಟವಾದ ಖಾತೆ ಅಂತ ಅಂದ್ರೆ ಹಣಕಾಸು ಖಾತೆ.
ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಉಪಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಕೇವಲ ಸಚಿವರಾಗಿದ್ದನ್ನು ಸಹ ಹಣಕಾಸು ಖಾತೆಯನ್ನ ನಿಭಾಯಿಸಿದರು ಅವರು. ಈಗ ಅವರು ಹಣಕಾಸು ಖಾತೆಯನ್ನ ಬೇರೆಯವರಿಗೆ ಬಿಟ್ಕೊಡ್ತಾರ ಅಂತಕ್ಕಂತ ಒಂದು ಕುತೂಹಲ ನನಗಿದೆ. ಈಗ ಅವರು ಸಚಿವ ಸಂಪುಟದ ಒಳಗೆ ಬರಲ್ಲ ಅಂತ ಅಂದ್ರೆ ಅವರಿಗೆ ಯಾವ ಸ್ಥಾನಮಾನವನ್ನು ಕೊಡಬಹುದು? ಏನ್ ಸರ್ಕಾರಗಳಲ್ಲಿ ಗೌರವಾಧ್ಯಕ್ಷ ಅಂತಕ್ಕಂಥ ಸ್ಥಾನವಂತೂ ಇರೋದೇ ಇಲ್ಲ. ಹಾಗಾಗಿ ಅವರು ಸಂಪುಟದ ಒಳಗಿರ್ಬೇಕು ಅಂದ್ರೆ ಸಚಿವರಾಗಿರ್ಬೇಕು. ಮುಖ್ಯಮಂತ್ರಿ ಆಗಿರೋದ್ರಿಂದ ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೊರತುಪಡಿಸಿ ಸಲಹಾ ಸಮಿತಿ ಅಂತ ಮಾಡಿ ಏನಾದ್ರೂ ಅವರಿಗೆ ಸ್ಥಾನವನ್ನು ಕೊಡ್ತಾರ? ಮತ್ತು ಈ ಹಣಕಾಸು ಖಾತೆಯನ್ನ ಈ ಕುರಿ ಕಾಯುವಂತ ಒಬ್ಬ ಸಿದ್ದರಾಮಯ್ಯ ಹಣಕಾಸು ಖಾತೆಯನ್ನು ನಿರ್ವಹಿಸಿ ಒಬ್ಬ ಯಶಸ್ವಿ ಹಣಕಾಸು ಸಚಿವ ಅಂತ ಅನ್ಸ್ಕೊಂಡಂತ ಸಿದ್ದರಾಮಯ್ಯನವರು ಹಣಕಾಸು ಖಾತೆಯನ್ನ ಬೇರೆಯವರಿಗೆ ಬಿಟ್ಕೊಡ್ತಾರ ಅಂತೇಳಿ ಅವರ ಅನುಭವವನ್ನ ಕಾಂಗ್ರೆಸ್ ಬಳಸ್ಕೊಳ್ಳೇಬೇಕಾಗಿದೆ. ಮುಂದಿನ 2 ವರ್ಷದಲ್ಲಿ ಅವರ ಅನುಭವ ಬಹಳ ಮುಖ್ಯ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಚುನಾವಣಾ ದೃಷ್ಟಿಯಿಂದಲೂ ಸಹ ಹೌದು. ಹಾಗಾಗಿ ಅವರನ್ನ ಯಾವ ರೀತಿ ಬಳಸ್ಕೊಳ್ಳುತ್ತೆ ಅನ್ನೋದು ಕುತೂಹಲ ಇದೆ. ಅದನ್ನ ಕಾದ್ ನೋಡ್ಬೇಕಾಗಿದೆ. ಈ ಬಗ್ಗೆ ಒಂದ್ ಮಾತುಕತೆ ಆಗಿರ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಒಂದು ಬ್ಲಾಂಕ್ ಆಗಿದ್ಯಾ? ಅವ್ರ ನಿನ್ನೆಯ ವಿದಾಯ ಭಾಷಣವನ್ನ ಗಮನಿಸ್ತಾ ಇದ್ರೆ ಸಂವಿಧಾನದ ಪರವಾಗಿ, ಸಂವಿಧಾನದ ವಿರುದ್ಧ ನಿಂತವರ ವಿರುದ್ಧವಾಗಿ, ಸಮಾಜಕ್ಕಾಗಿ ಮತ್ತು ಆರ್ಥಿಕ ಸಾಮಾಜಿಕ ನ್ಯಾಯಕ್ಕಾಗಿ, ಜೊತೆಗೆ ಕೋಮುವಾದದ ವಿರುದ್ಧ ನನ್ನ ಹೋರಾಟ ಇರುತ್ತೆ ಮತ್ತು ನನ್ನ ಕೊನೆಯ ಉಸಿರಿರೋವರೆಗೂ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಯಾವ ಬಗ್ಗೆದು? ರಾಹುಲ್ ಗಾಂಧಿ ಅವರಲ್ಲಿ ಏನ್ ಮಾತಾಡ್ತಿದ್ದಾರೆ ಅದನ್ನ ಇವ್ರು ಇಲ್ಲಿ ಮಾತಾಡ್ತಿದ್ದಾರೆ. ಅದೇ ಮುಖ್ಯಮಂತ್ರಿಯಾಗಿ ಯಾವುದನ್ನು ಕಾರ್ಯರೂಪಕ್ಕೆ ತರಬಹುದಾದಂತ ಅನೇಕ ಅವಕಾಶಗಳಿತ್ತು. ನೀವೇ ಹೇಳ್ದಂಗೆ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನ ಇಷ್ಟೊತ್ತಿಗೆ ಅನುಷ್ಠಾನ ಮಾಡುವಂತ ಅವಕಾಶವೂ ಇತ್ತು. ಅದ್ಯಾವುದು ಕೂಡ ಆಗ್ಲಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ? ಈಗ ಏನು ಸಿದ್ದರಾಮಯ್ಯ ಅವರು ಬಿಟ್ಟು ಹೋಗಿದ್ದಾರೆ ಕೆಲವು ಕೆಲಸಗಳು. ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಿರ್ಬೋದು, ಇದು ಅಂಗೀಕಾರ ಆಗಿದೆ, ಅದು ಸಚಿವ ಸಂಪುಟದಲ್ಲಿ ಅದು ಬಂದಿಲ್ಲ. ಅದು ಅವರು ಬಿಟ್ಟಂತ ಕೆಲವು ಕೆಲಸಗಳ ಆಗ್ಬೇಕಾದಂತ ಜವಾಬ್ದಾರಿ ಅವ್ರು ಹೊರಬೇಕಾಗತ್ತೆ. ಅವರು ಸಂಪುಟದಲ್ಲಿ ಇರ್ಲಿ ಅಥವಾ ಇಲ್ಲದೆ ಇರ್ಲಿ. ಯಾಕಂದ್ರೆ ಸುಮಾರು ಬಹಳ ವರ್ಷಗಳಿಂದ ಆಡಿದಂತ ಮಾತುಗಳು, ಅದು ಇವತ್ತಿನ ಮಾತುಗಳಲ್ಲ ಅದು. ಹಾಗಾಗಿ ಆ ಜವಾಬ್ದಾರಿಯನ್ನ ಸಿದ್ದರಾಮಯ್ಯ ಹೊರ್ತಾರೆ. ಬಟ್ ಆ ಜವಾಬ್ದಾರಿಯನ್ನ ಹೊತ್ತಂತ ನಂತರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅಥವಾ ಅವರು ಸ್ಪಂದಿಸೋ ಹಾಗೆ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅನ್ನೋದು ಸಹ ಬಹಳ ಮುಖ್ಯವಾಗಿದೆ. ಆದ್ರೆ ಇವರು ಯಾವ ಪೊಸಿಷನ್ ಅಲ್ಲಿ ಇರ್ತಾರೆ ಅಂತ ಏನು ಅಧಿಕಾರ ಇಲ್ಲ, ಕೇವಲ ಶಾಸಕರಾಗಿ ಇರ್ತೇವೆ ಅಂದ್ರೆ ಅಷ್ಟು ಪ್ರಭಾವಿಯಾಗಿ ಸರ್ಕಾರದಲ್ಲಿ ಅಷ್ಟು ಪ್ರಭಾವಿಯಾಗಿ ಅಥವಾ ಪ್ರಭಾವಶಾಲಿಯಾಗಿ ಇರ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಅನುಮಾನವೂ ಸಹ ಇದೆ. ಯಾಕಂದ್ರೆ ಇನ್ನೊಂದು ಚುನಾವಣೆ ಅವರ ನೇತೃತ್ವದಲ್ಲಿ ಅಥವಾ ಅವರ ಭಾಗಿತ್ವದಲ್ಲಿ ನಡಿಬಹುದು ಬಿಟ್ರೆ ಮತ್ತೆ ಮುಂದೆ ಸಿದ್ದರಾಮಯ್ಯ ಏನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲ. ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಅಥವಾ ಚುನಾವಣೆ ಪ್ರಚಾರವನ್ನ ಮಾಡಬಹುದು. ನಂತರ ಏನು ಸಿದ್ದರಾಮಯ್ಯ ಅದಕ್ಕೆ ಈ ಕ್ಷಣಕ್ಕೆ ಉತ್ತರ ಸಿಗ್ತಾ ಇಲ್ಲ. ಆದ್ರೆ ಈ 2 ವರ್ಷದಲ್ಲಿ ಮಾತ್ರ ಸಿದ್ದರಾಮಯ್ಯ ಅವರ ಒಂದು ಸಮುದಾಯದ ನಾಯಕ, ಕೇವಲ ಒಂದು ಜಾತಿಯ ನಾಯಕ ಅಲ್ಲ, ಅವರು ಒಂದು ಸಮುದಾಯದ ನಾಯಕನಾಗಿ ಆ ಪ್ರಭಾವವನ್ನ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂಡು ಅದನ್ನ ಮತವಾಗಿ ಉಳಿಸ್ಕೊಂಡು ಇನ್ನೂ ಕೆಲವು ಪರಿವರ್ತನೆ ಆಗೋ ರೀತಿಯಲ್ಲಿ ಸಿದ್ದರಾಮಯ್ಯ ಹೇಗೆ ಬಳಸ್ಕೊತಾರೆ ಅನ್ನೋದು ನಿಜವಾಗ್ಲೂ ಕುತೂಹಲ ಇದೆ. ಓಕೆ, ಈಗ ಡಿ ಕೆ ಸಂಪುಟದಲ್ಲಿ ಏನಾದ್ರೂ ಒಂದು ವೇಳೆ ಸಿದ್ದರಾಮಯ್ಯನವರು ಬರೋ ಸಾಧ್ಯತೆ ನಿಮ್ಗೆ ಕಾಣಿಸ್ತಾ ಇದೆಯಾ? ಅಥವಾ ಮುಖ್ಯಮಂತ್ರಿ ಆಗಿರೋದ್ರಿಂದ ನಂಗೆ ಸಚಿವ ಸ್ಥಾನ ಬೇಡ ಅಂತ ನಿರಾಕರಿಸ್ತಾರ? ಈ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ? ಯಾವ ಸಾಧ್ಯತೆ ಇದೆ? ಈಗ ಮಹಾರಾಷ್ಟ್ರದಲ್ಲಿ ಶಿಂದೆ ಅವರು ಮುಖ್ಯಮಂತ್ರಿ ಆಗಿದ್ರು. ಆದ್ರೆ ನಂತರ ಫಡ್ನವೀಸ್ ಅವರ ನೇತೃತ್ವದಲ್ಲಿ ಸಂಪುಟ ರಚನೆ ಆದಾಗ ಹೈಕಮಾಂಡ್ ಒತ್ತಾಯ ಮಾಡ್ತು, ನೀವು ಸಂಪುಟದಲ್ಲಿ ಇರಬೇಕು ಅಂತ ಹೇಳ್ತು. ಮುಖ್ಯಮಂತ್ರಿ ಆಗಿದ್ರು ಸಹ ಅವ್ರ ಸಂಪುಟಕ್ಕೆ ಬಂದ್ರು. ಆದ್ರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದಂತ ಸಿದ್ದರಾಮಯ್ಯ ಕೇವಲ ಸಚಿವರಾಗಿ ಸಂಪುಟದಲ್ಲಿ ಇರ್ತಾರ ಅಂತ ಈಗ ಬೇರೆ ಯಾವ ರೀತಿನೂ ಅವರ ಸೇವೆಯನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಪಿಸಿಸಿ ಅಧ್ಯಕ್ಷವಂತೂ ಆಗುವ ಸಾಧ್ಯತೆ ಬಹಳ ದೂರವೇ ಇದೆ. ಸಿದ್ದರಾಮಯ್ಯ ಅದೊಂದು ಪ್ರಬಲವಾದಂತಹ ಸ್ಥಾನ ಇತ್ತು. ಮುಖ್ಯಮಂತ್ರಿ ಹುದ್ದೆಗೆ ಸಮಾನವಾದಂತಹ ಒಂದು ಸ್ಥಾನ ಯಾವ್ದಾದ್ರು ಕಾಂಗ್ರೆಸ್ ನಲ್ಲಿ ಇದೆ ಅಂತಂದ್ರೆ ಅದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಬಟ್ ಆ ಸ್ಥಾನ ಅವ್ರು ಇಷ್ಟಪಟ್ಟಿದ್ದಾಗ್ಲಿ ಅಥವಾ ಅದ್ರ ಬಗ್ಗೆ ಚರ್ಚೆ ಆಗಿದ್ದಾಗ್ಲಿ ಯಾವುದೂ ಇದುವರೆಗೆ ಆಗಿಲ್ಲ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಬರ್ತಾರೆ ಅಂತಕ್ಕಂಥದ್ದು ಯಾರ ಮನಸ್ಸಿನಲ್ಲೂ ಇಲ್ಲ. ಹಾಗಾಗಿ ಇರ್ತಕ್ಕಂಥ ಅವಕಾಶ ಅಂತಂದ್ರೆ ಸಂಪುಟದಲ್ಲೇ ಅವರು ಸಚಿವರಾಗಿರ್ಬೇಕು ಅಥವಾ ಇನ್ನೊಂದು ಏನಾದ್ರೂ ಒಂದು ಶಕ್ತಿ ಕೇಂದ್ರವನ್ನ ಕಾಂಗ್ರೆಸ್ ಯೋಚನೆ ಮಾಡುತ್ತಾ. ಸರ್ಕಾರಕ್ಕೆ ಸಲಹಾ ಸಮಿತಿ ರೀತಿಯಲ್ಲಿ ಹೇಗೆ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಸೋನಿಯಾ ಗಾಂಧಿ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ರಲ್ಲ, ಆ ರೀತಿಯಾದಂತಹ ಸ್ಥಾನವನ್ನು ಏನಾದ್ರೂ ಸಿದ್ದರಾಮಯ್ಯ ಕೊಡ್ಲಿಕ್ಕೆ ಕಾಂಗ್ರೆಸ್ ಯೋಚನೆ ಮಾಡ್ತಿದ್ಯಾ? ಅಥವಾ ಸಂಪುಟಕ್ಕೆ ಸೇರಿಸ್ಕೊಂಡು ನೀವು ಇರಿ, ಒಂದು ಪ್ರಮುಖವಾದ ಖಾತೆಯನ್ನ ಕೊಡ್ತೀವಿ, ಹಣಕಾಸು ಖಾತೆಯನ್ನೇ ನಿಭಾಯಿಸಿ ನೀವು ಅಂತ ಹೇಳಿ ಅವರಿಗೆ ಒಪ್ಪಿಸ್ತಾರ? ಮತ್ತೆ ಸಿದ್ದರಾಮಯ್ಯ ಅದಕ್ಕೆ ಒಪ್ತಾರ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಾಗಿದೆ.
ಓಕೆ. ಆ, ಅಂದ್ರೆ ಸಿದ್ದರಾಮಯ್ಯನವರನ್ನ ಗೊತ್ತಿರೋರು ಅವರು ಹೆಚ್ಚು ರಬ್ ಮಾಡೋದಕ್ಕೆ ಯಾವುದನ್ನು ಇಷ್ಟಪಡೋದಿಲ್ಲ ಮತ್ತು ದ್ವೇಷ ರಾಜಕೀಯವನ್ನ ಮಾಡೋದಿಲ್ಲ. ಹಾಗೇನೆ ಅವ್ರ ಪಾಲಿಸಿ ಏನಿದೆ, ಅವ್ರ ಮೌಲ್ಯ ಏನಿದೆ, ಅದಕ್ಕೆ ಅವರು ಎಲ್ಲೂ ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ. ಹಾಗಿರುವಾಗ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಸಚಿವ ಸ್ಥಾನ ನನಗೆ ಯಾಕೆ ಅಂತ ರಾಜ್ಯಸಭಾ ಸ್ಥಾನವನ್ನೇ ಅವ್ರು ತಿರಸ್ಕಾರ ಮಾಡಿ ಬಂದಾಗ ಈ ಸಾಧ್ಯತೆ ಹೇಗ್ ಕಾಣಿಸುತ್ತೆ ತಮ್ಗೆ? ಇಲ್ಲ, ಸಾಧ್ಯತೆ ಅಂತಂದ್ರೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳಾದವರು ಸಚಿವ ಸಂಪುಟಕ್ಕೆ ಸೇರಿದಂತ ಉದಾಹರಣೆಗಳು ತುಂಬಾನೇ ಎಲ್ಲೋ ಬಹಳ ಅಪರೂಪಕ್ಕೆ ಕೆಲವು ಉದಾಹರಣೆಗಳು ಇರಬಹುದು. ಸಚಿವ ಸಂಪುಟಕ್ಕೆ ಸೇರಲ್ಲ ಅಂತ ಹೇಳೋ ಸಾಧ್ಯತೆಯೇ ಜಾಸ್ತಿ ಇದೆ. ಆದ್ರೆ ಇಲ್ಲಿ ಹೈಕಮಾಂಡ್ ಹೇಳಿದಂತ ಮಾತುಗಳನ್ನ ಇದುವರೆಗೂ ಕೇಳ್ಕೊಂಡು ಬಂದಂತ ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿ ಅಥವಾ ಖರ್ಗೆ ಅವರು ಹೇಳಿದಂತ ಮಾತುಗಳನ್ನ ಕೇಳ್ಕೊಂಡು ಬಂದಂತ ಸಿದ್ದರಾಮಯ್ಯ ಅವರು ಈಗ ಸಂಪುಟದಲ್ಲಿ ಇರಿ, ಅದರಿಂದ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಸರ್ಕಾರಕ್ಕೆ ಅನುಕೂಲ ಆಗುತ್ತೆ, ಮುಂದಿನ ಚುನಾವಣೆಯಲ್ಲಿ ಅನುಕೂಲ ಆಗುತ್ತೆ ಅಂತ ಹೈಕಮಾಂಡ್ ಹೇಳಿದಂತ ಸಂದರ್ಭದಲ್ಲಿ ರಾಜ್ಯಸಭಾ ಸ್ಥಾನವನ್ನು ಬೇರೆ ನಿರಾಕರಣೆ ಮಾಡಿರ್ಬೋದು ಅವರು. ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿರ್ಬೋದು. ಅಲ್ಲ, ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತಂದ್ರೆ ಸಂಪುಟದಲ್ಲಿ ಇರಿ ಅಂತ ಹೈಕಮಾಂಡ್ ಹೇಳಿದ್ರೆ ಸುಮ್ಮನೆ ಇರ್ತಾರ? ಅಲ್ಲ, ಆದ್ರೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಗೊತ್ತಿರೋರು ಅವರಿಗೆ ಅಂದ್ರೆ ಮನ್ಸಿಗೆ ಅನಿಸ್ತೇ ಇರೋದನ್ನ, ನನಗಿನ್ ಬೇಡ ಅಂತ ಅನ್ನೋದನ್ನ ಅವ್ರು ಒಪ್ಪೋದಕ್ ಈಗ ಹೈಕಮಾಂಡ್ ಯಾವಾಗ ಒಪ್ಕೊಂಡಿದ್ದಾರೆ ಅಂತಂದ್ರೆ ಇದು ಮೊದಲೇ ಮಾತುಕತೆ ಆಗಿತ್ತು. ಅನೌಪಚಾರಿಕವಾಗಿ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತು. ಕೊಟ್ಟ ಮಾತಿಗೆ ಅವ್ರು ಬದ್ಧರಾಗಿದ್ದಾರೆ. ಆ ಕಾರಣಕ್ಕೆ ಹೈಕಮಾಂಡ್ ಮಾತನ್ನ ಒಪ್ಪಿರ್ಬೋದಾದ್ರೆ, ಹಂಗಂತ ಹೈಕಮಾಂಡ್ ಎಲ್ಲಾ ಮಾತನ್ನ ಅವ್ರು ಒಪ್ತಾರೆ ಅಂತಲ್ಲ. ಅವ್ರಿಗೆ ಯಾವ್ದು ಸರಿ ಅಂತ ಅನ್ಸೋದಿಲ್ಲೋ ಅವ್ರ ಅದನ್ನ ಒಪ್ಪೋದಿಲ್ಲ ಅನ್ನೋದು ಅವರನ್ನ ಬಲ್ಲವರ ಮಾತುಗಳು. ಸಿದ್ದರಾಮಯ್ಯನವರು ಒಂದು ಪರಿಸ್ಥಿತಿಯನ್ನು ಯೋಚನೆ ಮಾಡೋಣ. ಸಿದ್ದರಾಮಯ್ಯನವರು ಪಕ್ಷದಲ್ಲಿ ಪ್ರಮುಖ ಹುದ್ದೆಯಲ್ಲಿಲ್ಲ, ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿಲ್ಲ, ಸಿದ್ದರಾಮಯ್ಯನವರು ಕೇವಲ ಶಾಸಕರಾಗಿದ್ದಾರೆ. ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜಕಾರಣದ ಮುಂದಿನ ಸ್ಥಿತಿ ಹೇಗಿರ್ಬೋದು? ಈಗ ಅವರು ಎಲ್ಲಿ ಅಥೆಂಟಿಕ್ ಆಗಿ ಮಾಜಿ ಮುಖ್ಯಮಂತ್ರಿ ಅಂತ ಮಾತಾಡ್ಬೋದು ಬಿಟ್ರೆ, ಅವರು ಅಧಿಕಾರಸ್ಥ ಸ್ಥಾನದಲ್ಲಿ ಇಲ್ಲದೆ ಇದ್ದಾಗ ಅವರ ಮಾತುಗಳಿಗೆ ಬೆಲೆ ಎಲ್ಲಿರುತ್ತೆ? ಆಗಿರ್ಬೋದು ಮಾಜಿ ಮುಖ್ಯಮಂತ್ರಿ ಆಗಿರ್ಬೋದು ಅವರು. ಅಂತ ಸಂದರ್ಭದಲ್ಲಿ ಪಕ್ಷದಲ್ಲೂ ಸಹ ಅವರ ಮಾತನ್ನ ಕೇಳದಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹೈಕಮಾಂಡ್ಗೆ ಮಾಜಿ ಮುಖ್ಯಮಂತ್ರಿ ಅಂತಕ್ಕಂಥ ಒಂದು ಸೌಹಾರ್ದದಲ್ಲಿ ಮಾತಾಡ್ಬೋದು ಬಿಟ್ರೆ ಬೇರೆ ಯಾವ ಅಧಿಕಾರ ಸ್ಥಾನಗಳು ಸಹ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ನನಗೆ ಅನ್ಸೋದು, ಒಂದು ಪರ್ಯಾಯವಾದ ಸ್ಥಾನವನ್ನ ಸೃಷ್ಟಿ ಮಾಡ್ತಾರೆ ಕಾಂಗ್ರೆಸ್. ಅದು ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮಾಡ್ತಾರೋ ಅಥವಾ ಸಚಿವ ಸಂಪುಟದಿಂದ ಹೊರಗಿದ್ದು ಒಂದು ಸ್ಥಾನವನ್ನ ಸೃಷ್ಟಿ ಮಾಡಿ ಅದಕ್ಕೆ ಅವರಿಗೆ ಅಲ್ಲಿ ಇರ್ಲಿಕ್ಕೆ ಅವಕಾಶವನ್ನ ಮಾಡಿ ಕೊಡ್ತಾರೋ ಅಂತ. ನೆಗ್ಲೆಕ್ಟ್ ಮಾಡೋಕಂತೂ ಇಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾಗ ಇವರು ಸಹ ಒಂದು ಪ್ರಭಾವಶಾಲಿಯಾದಂತ ಒಂದು ನಾಯಕತ್ವ ಇದ್ದಂತ ಸಂದರ್ಭದಲ್ಲಿ ಒಂದು ಪರ್ಯಾಯ ಸ್ಥಾನ ಸೃಷ್ಟಿ ಆಗ್ಬೋದು. ಮತ್ತು ಇನ್ನೊಂದೇನಂದ್ರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದಾಗ್ಲೂ ಸಹ ಎರಡು ಶಕ್ತಿ ಕೇಂದ್ರಗಳು ಅನ್ನೋ ರೀತಿಯಲ್ಲಿ ಇದ್ದಿಲ್ಲ. ಇಲ್ಲಿ ಬಣ ರಾಜಕಾರಣ ಇತ್ತು, ಒಂದು ಸ್ವಲ್ಪ ಮಟ್ಟಿಗೆ ಇತ್ತಿಲ್ಲಿ. ಅವರ ಪರವಾದ ಶಾಸಕರು, ಇವರ ಪರವಾದ ಶಾಸಕರು, ಸಚಿವರು ಅಂತ ಎಲ್ಲ ಇತ್ತು. ಆದ್ರೆ ತುಂಬಾ ತಿಕ್ಕಾಟ ಆಗಿ ತುಂಬಾ ಬಿಕ್ಕಟ್ಟುಗಳು ಸೃಷ್ಟಿಯಾಗಿ ಆ ತರದ್ ಯಾವುದು ಉದ್ಭವ ಆಗಿಲ್ಲ. ಅಂತ ಸಂದರ್ಭದಲ್ಲಿ ಒಂದು ಪರ್ಯಾಯ ಸ್ಥಾನವನ್ನ ಸಿದ್ದರಾಮಯ್ಯರಿಗೆ ಸೃಷ್ಟಿ ಮಾಡಿ ಕೊಟ್ರೆ ಆ ರೀತಿಯಾದಂತ ಬಿಕ್ಕಟ್ಟು ಇರೋದಿಲ್ಲ, ಬರೋದಿಲ್ಲ ಅಂತಕ್ಕಂಥದ್ದಂತೂ ಈಗ 3 ವರ್ಷಗಳಿಂದ ಅನುಭವಕ್ಕೆ ಬಂದಿದೆ. ಇನ್ನು 1 ವರ್ಷ, ಇನ್ನು 1.25 ವರ್ಷಕ್ಕೆ ಎಲ್ಲರೂ ಚುನಾವಣೆ ಬಗ್ಗೆ ಯೋಚನೆ ಮಾಡ್ಬೇಕಾದಂತಹ ಸಂದರ್ಭ ಬಂದೇ ಬರುತ್ತೆ. ಆಗ ಈ ಸ್ಥಾನಗಳೇನಿದೆ ಇವರಿಗೆ ಕೊಟ್ಟಂತ ಹುದ್ದೆಗಳು ಅದು ಬಳಸ್ಕೋಬಹುದು, ಬಳಕೆ ಆಗ್ಬಹುದು ಅಂತ ನನಗನ್ಸುತ್ತೆ. ಹೈಕಮಾಂಡ್ ಏನ್ ಯೋಚನೆ ಮಾಡುತ್ತೆ ನೋಡ್ಬೇಕು. ಓಕೆ. 2023ರಲ್ಲಿ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧದ ಹೋರಾಟದಲ್ಲೂ ಇಬ್ರು ಕೈ ಹಿಡಿದು ರಾಜ್ಯವ್ಯಾಪಿ ಸಂಚರಿಸಿದ್ರು. ಆ ಒಗ್ಗಟ್ಟನ್ನ ಮುರಿಯುವ ಎಲ್ಲ ಪ್ರಯತ್ನಗಳನ್ನ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿತ್ತು, ಆದ್ರೆ ಯಶಸ್ವಿ ಆಗಿರ್ಲಿಲ್ಲ. ಅಧಿಕಾರ ಹಂಚಿಕೆ ಆಗೋ ಮತ್ತು ಅಧಿಕಾರ ಹಸ್ತಾಂತರ ಆಗೋ ಸಂದರ್ಭದಲ್ಲೂ ಅದೇ ಒಗ್ಗಟ್ಟಿನ ಕೈಯನ್ನ ನಾವು ನೋಡಿದ್ವಿ. ಎಲ್ಲೂ ಕೂಡ ಯಾವ ಚರ್ಚೆಗೂ ವಿಪಕ್ಷಗಳ ಮಾತಿಗೂ ಅವಕಾಶ ಕೊಟ್ಟಿಲ್ಲ. ಈ ಇಬ್ಬರೂ ನಾಯಕರ ನಡೆ ಬಗ್ಗೆ ಮತ್ತೆ ಅವರು ಕಾಂಗ್ರೆಸ್ ಹೈಕಮಾಂಡ್ಗೂ ಒಂದ್ ರೀತಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ, ಹೀಗೆ ಇರ್ಬೇಕಾಗಿರೋದು ಅಂತ. ಇದನ್ನ ಹೇಗ್ ನೋಡ್ತೀರಿ ತಾವು? ಇದು ಇವತ್ತಿನ ಯೋಚನೆ, ಇವತ್ತಿನ ನಡೆ ಏನಿದೆ ಇದು ಬಹಳ ದೂರಾಲೋಚನೆಯ ನಡೆ. ಇದು ಕಾಂಗ್ರೆಸ್ ಎಂತ ಈ ಕೇರಳದಲ್ಲಿ ಗೆದ್ದಿರ್ಬೋದು, ಆದ್ರೆ ಇಡೀ ಭಾರತದಲ್ಲಿ ನೋಡಿದಾಗ ಕಾಂಗ್ರೆಸ್ನ ಪರಿಸ್ಥಿತಿ ತುಂಬಾ ಒಂದು ಸವಾಲಿನ ಕ್ಷಣಗಳನ್ನ ಕಾಂಗ್ರೆಸ್ ಎದುರಿಸ್ತಾ ಇದೆ. ಹಾಗಾಗಿ ಇಡೀ ದೇಶವನ್ನ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಈ ತರದ ಒಂದು ನಡೆ ಬೇಕೇ ಬೇಕಾಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತು ಕರ್ನಾಟಕದಲ್ಲಿ ಈಗ ಏನು ಗ್ಯಾರಂಟಿಗಳನ್ನು ಕೊಟ್ಟಿರೋದಾಗಿರ್ಬೋದು, ಮತ್ತೆ ಆಡಳಿತ ಆಗಿರ್ಬೋದು, ಮತ್ತೆ ಬಿಜೆಪಿಗೆ ದೊಡ್ಡ ನಾಯಕರು ಇಲ್ದೇ ಇರ್ತಕ್ಕಂತ ಒಂದು ಸಂದರ್ಭ ಆಗಿರ್ಬೋದು, 2028ರ ಚುನಾವಣೆಯಲ್ಲಿ ನಮಗೊಂದು ಸ್ಪೇಸ್ ಇದೆ ಅಂತ ಕಾಂಗ್ರೆಸ್ಸಿಗೆ ಅನಿಸಿದೆ. ಹಾಗಾಗಿ ಆ ಸ್ಪೇಸ್ ಅನ್ನ ನಾವು ಬಳಸ್ಕೋಬೇಕು. ಮತ್ತೆ ನಂತರದ ಲೋಕಸಭೆ ಚುನಾವಣೆಯಲ್ಲಿ
ನಾವು ಗೆಲ್ಲಬೇಕು ಅಂತ ಅಂದ್ರೆ ಅದು ಈ ಕ್ಷಣದಿಂದ ಈ ನಡೆಯಿಂದನೇ ಶುರು ಆಗ್ಬೇಕದು. ಯಾವಾಗೋ ಎಲೆಕ್ಷನ್ ಒಂದ್ ತಿಂಗಳಿದ್ದಾಗ ಅಥವಾ ಒಂದೂವರೆ ತಿಂಗಳಿದ್ದಾಗ ಅದ್ನೇನೋ ಮಾಡ್ತೀವಿ ಅಂತಂದ್ರೆ ಅದು ಜನರಿಗೆ ತಲುಪಲ್ಲ ಅದು. ಹಾಗಾಗಿ ಇಂಥ ಅನಿವಾರ್ಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಭವಿಷ್ಯದ ಕಾರಣಕ್ಕಾಗಿ ಈ ಇಬ್ಬರು ನಾಯಕರು ಹೈಕಮಾಂಡ್ ನ ಸೂಚನೆ ಮೇರೆಗೆ ಸಿದ್ದರಾಮಯ್ಯರು ಒಪ್ಕೊಂಡಿದ್ದು ಮೊದಲನೇ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನಾತ್ಮಕವಾಗಿ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಹ ಈ 3 ವರ್ಷಗಳ ಕಾಲ ತುಂಬಾ ಸಂಯಮದಿಂದ ನಡೆದುಕೊಂಡಿದ್ದು ಸಹ ಇನ್ನೊಂದು ಹೈಕಮಾಂಡ್ಗೆ ಒಂದು ಪಾಸಿಟಿವ್ ಪಾಯಿಂಟ್. ಹಾಗಾಗಿ ಮುಂದಿನ ದುರಾಲೋಚನೆಯ ಕಾರಣಕ್ಕಾಗಿ ಈ ನಡೆ ಏನಿದೆ ಕಾಂಗ್ರೆಸ್ಗೆ ಅನಿವಾರ್ಯ ಆಗಿತ್ತು, ಅದನ್ನ ಇಬ್ರು ಸಹ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹಾ, ಇದ್ರ ಜೊತೆ ಡಿ ಕೆ ಸುರೇಶ್ ಅವರಿಗೆ ರಾಜ್ಯಸಭಾ ಸ್ಥಾನ ಸಿಗ್ಬಹುದು ಅಂತ ಈ ಎಲ್ಲ ಬೆಳವಣಿಗೆ ಆಗೋದಕ್ಕಿಂತ ಮುಂಚೆ ರಾಜಕೀಯ ಚರ್ಚೆ ಆಗ್ತಿತ್ತು. ಈಗ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಆಗ್ತಿರೋದ್ರಿಂದ ಈ ಸಾಧ್ಯತೆ ಬಗ್ಗೆ ಏನನ್ಸುತ್ತೆ? ಕಡಿಮೆ ಇದೆಯಾ ಅಥವಾ ಇನ್ನು ಇದೆಯಾ ಚಾನ್ಸಸ್? ಡಿ ಕೆ ಸುರೇಶ್ ಅವರು ಅಲ್ಲಿ ಏನು ಮಂಜುನಾಥ್ ಅವರ ಎದುರಿಗೆ ಎಲೆಕ್ಷನ್ ನಿಂತ್ಕೊಂಡು ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಎಲೆಕ್ಷನ್ ನಿಂತ್ಕೊಂಡು ಸೋತರು, ಅದು ಸೋಲುವಂತ ಎಲೆಕ್ಷನ್ ಆಗಿರ್ಲಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲೇ ಸುಮಾರು ಚರ್ಚೆ ಆಗಿದೆ. ಹಾಗಾಗಿ ಡಿ ಕೆ ಸುರೇಶ್ ಅವರು ಅಂತ ಒಂದು ಚುನಾವಣೆಯಲ್ಲಿ ಅವರು ಸೋಲನ್ನ ಅನುಭವಿಸಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿ ಆಗಿರೋ ಕಾರಣಕ್ಕಾಗಿ ಆ ಹುದ್ದೆ ಅವರಿಗೆ ಸಿಕ್ಕಿರೋ ಕಾರಣಕ್ಕಾಗಿ ಅವರ ತಮ್ಮನಿಗೆ ರಾಜ್ಯಸಭೆ ಅಂತ ಅಂದ್ರೆ ಅದು ಬೇರೆ ತರದ ಚರ್ಚೆಗೆ ಕಾಂಗ್ರೆಸ್ ಅಲ್ಲಿ ಕಾರಣ ಆಗ್ಬೋದು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡ್ಬೇಕಾದಂತ ಸಂದರ್ಭ ಬರುತ್ತೆ. ಅವರು ಹೈಕಮಾಂಡ್ಗಲ್ಲ, ಶಾಸಕರಿಗಲ್ಲ, ಜನರ ಮುಂದೆ ಉತ್ತರ ಕೊಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇಂತ ಒಂದು ಸ್ಟ್ಯಾಂಡ್ ಅನ್ನ ಕಾಂಗ್ರೆಸ್ ತಗೊಳುತ್ತೆ ಅಂತ ಈ ಕ್ಷಣಕ್ಕೆ ನನಗಂತೂ ಅನಿಸ್ತಾ ಇಲ್ಲ. ಯಾಕಂದ್ರೆ ಬಹಳಷ್ಟು ಜನ ರಾಜ್ಯಸಭೆ ಸದಸ್ಯರಾಗ್ಲಿಕ್ಕೆ ಇದಾರೆ, ಹಿರಿಯ ನಾಯಕರಿದ್ದಾರೆ, ಮತ್ತೆ ಪಕ್ಷಕ್ಕೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನೆರವಾಗಬಲ್ಲಂತ ಕ್ಯಾಂಡಿಡೇಟ್ಗಳಿದ್ದಾರೆ. ಬಹುಶಃ ಅವ್ರ ಬಗ್ಗೆ ಯೋಚನೆ ಮಾಡಬಹುದಾ ಅಂತ ನನಗನ್ಸುತ್ತೆ. ಓಕೆ, ಕೊನೆಯದಾಗಿ ಕ್ರಮಿಸಿರುವ ಹಾದಿ ಹೆಚ್ಚೇ ಆದ್ರೂ ಕ್ರಮಿಸಬೇಕಾದ ಹಾದಿ ಸವಾಲಿನದ್ದು. ಒಬ್ಬರು ನಾಯಕರು ಸ್ವಲ್ಪ ಎಡವೋದ್ರು ಅಥವಾ ಒಂದು ಮಾತು ಕೂಡ ಒಂದು ಮಡಕೆಯನ್ನ ಒಡೆದು ಹಾಕ್ಬಹುದು. ಈ ನಿಟ್ಟಿನಲ್ಲಿ ಎಷ್ಟು ಮುಖ್ಯ ಮುಂದಿನ ದಿನಗಳು ಸರ್ಕಾರ ರಚನೆ, ಅಧಿಕಾರ ಅಂದ್ರೆ ಸಂಪುಟ ರಚನೆ, ಅಧಿಕಾರವನ್ನ ಕೊಡೋದಿಲ್ಲ ಅಂತ ಅನ್ಸುತ್ತೆ ನಮ್ಗೆ. ಡಿ ಕೆ ಶಿವಕುಮಾರ್ ಅವರ ಎದುರಿಗೆ ಸಂಪುಟ ರಚನೆ ಒಂದು ಸವಾಲೇ ಹೌದು. ಅದಕ್ಕಿಂತ ಮುಂಚಿನ ಸವಾಲು ಮತ್ತೆ ಪ್ರಮುಖವಾದ ಸವಾಲು ಅಂತಂದ್ರೆ ಸಂಘಟನಾತ್ಮಕವಾಗಿ ಕಾಂಗ್ರೆಸ್ನ ಒಬ್ಬ ಕಟ್ಟಾ ಕಾರ್ಯಕರ್ತೆಯಾಗಿ ಡಿ ಕೆ ಶಿವಕುಮಾರ್ ಇವತ್ತಿನವರೆಗೂ ಪಕ್ಷವನ್ನ ಮಾತ್ರ ಯೋಚನೆ ಮಾಡಿಕೊಂಡು ಪಕ್ಷದ ಪರವಾಗಿ ನಿಂತು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಈಗ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡು ಮತ್ತು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಅವರು ಮಾಡಬೇಕಾದಂತ ಕೆಲಸಗಳಿದೆ. ಒಂದು ಸ್ಪಷ್ಟವಾದ ಒಂದು ಸ್ಟ್ಯಾಂಡ್ ಬೇಕಾಗುತ್ತೆ. ವಿರೋಧ ಪಕ್ಷಕ್ಕೆ ವಿರೋಧ, ಬಿಜೆಪಿಗೆ ವಿರುದ್ಧವಾದಂತ ಒಂದು ರಾಜಕಾರಣವನ್ನ ಮಾಡಬೇಕು ಅಂತಕ್ಕಂತ ಒಂದು ಗಟ್ಟಿ ನಿಲುವು ಬೇಕಾಗತ್ತೆ. ಸಿದ್ದರಾಮಯ್ಯ ಅವರು ಅದನ್ನ ಬಹಳ ದೃಢವಾಗಿ ಈ ಕ್ಷಣದವರೆಗೂ ತೋರಿಸಿದ್ದಾರೆ. ಅದು ಅವರ ಮುಂದೆ ಇರ್ತಕ್ಕಂತ ಬಹಳ ಮುಖ್ಯವಾದ ಸವಾಲು ಮತ್ತೆ ಕೆಲಸ ಅನ್ನತ್ತೆ. ಮತ್ತೆ ಈಗ ಇಮಿಡಿಯೇಟ್ ಏನಿದೆ ಸಂಪುಟ ರಚನೆ, ಇದು ಒಂದು ಸರ್ಕಸ್ ಇದ್ದೇ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಪರವಾದ ಶಾಸಕರನ್ನ, ಸಿದ್ದರಾಮಯ್ಯ ಅವರು ತಮ್ಮ ಪರವಾದ ಶಾಸಕರನ್ನ ಸಂಪುಟಕ್ಕೆ ಸೇರಿಸ್ತಕ್ಕಂತ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ. ಅದ್ರಲ್ಲಿ ಇಬ್ರು ಯಶಸ್ವಿ ಆಗ್ತಾರೆ. ಅವ್ರ ಕಡೆಯವರು ಇರ್ತಾರೆ, ಇವ್ರ ಕಡೆಯವರು ಇರ್ತಾರೆ. ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ. ಮತ್ತು ಸಿದ್ದರಾಮಯ್ಯ ಅವರು ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ನಿಲುವುಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಅವರು ನರೇಂದ್ರ ಮೋದಿ ಅವರ ವಿರುದ್ಧ ಅನುದಾನ ಬಂದಿಲ್ಲ ಅಂತ ಹೇಳಿ ಅದನ್ನ ಇವರು ಯಾವ ವಿದಾಯ ಭಾಷಣದಲ್ಲೂ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರನ್ನ ನೆನ್ಪು ಮಾಡಿದ್ದಾರೆ. PM ಆಫ್ ಇಂಡಿಯಾ ಎಲ್ಲದನ್ನು ನೆನ್ಪು ಮಾಡ್ಕೊಂಡಿದ್ದಾರೆ. ಆ ಹೋರಾಟವು ಸಹ ಅವ್ರ ಎದುರಿಗಿದೆ. ಯಾಕಂದ್ರೆ ಕೇಂದ್ರದಿಂದ ಅನುದಾನವನ್ನು ತರಬೇಕಾಗಿದೆ ಅಲ್ಲೇ. ಯಾಕಂದ್ರೆ ಇಲ್ಲಿ ಡಬಲ್ ಎಂಜಿನ್ ಸರ್ಕಾರ ಅಲ್ಲ ಇದು. ಅಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಅಭಿವೃದ್ಧಿಯನ್ನು ಸಹ ತೋರಿಸಬೇಕಾಗಿದೆ. ಮತ್ತೊಂದು 4ನೇ ಸವಾಲು ಅಂತಂದ್ರೆ ಈ ಗ್ಯಾರಂಟಿಗಳ ವಿಚಾರದಲ್ಲಿ ಬಿಜೆಪಿ ಏನು ಟೀಕೆಗಳನ್ನ ಮಾಡ್ತಾ ಇದೆ, ಬೊಕ್ಕಸ ಬರಿದಾಗ್ತಿದೆ, ಬಹಳ ಸ್ಟ್ರಾಂಗ್ ಆದ ಟೀಕೆ ಅವ್ರದ್ದು. ಇದಕ್ಕೆ ತುಂಬಾ ಸ್ಟ್ರಾಂಗ್ ಆದ ಉತ್ತರವನ್ನ ಕಾಂಗ್ರೆಸ್ ಕೊಡ್ಬೇಕಾಗಿದೆ. ಬೊಕ್ಕಸ ಬರಿದಾಗಿದೆ ಅನ್ನೋದಕ್ಕೆ ಉತ್ತರವನ್ನು ಕೊಡ್ಬೇಕಾಗಿದೆ. ಮತ್ತು ಗ್ಯಾರಂಟಿಗಳು ಎಲ್ಲೂ ಸಹ ನಿಲ್ಲದೆ ಮುಂದುವರಿಬೇಕಾಗಿದೆ ಅದು. ಮತ್ತು ಮುಂದಿನ ಚುನಾವಣೆಗೆ ಅವ್ರ ಹೊಸ ಗ್ಯಾರಂಟಿಯನ್ನು ಸಹ ಯೋಚನೆ ಮಾಡಬೇಕಾಗಿದೆ. ಈ 4 ಸವಾಲುಗಳು ನನಗೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಅವ್ರ ಎದುರಿಗಿದೆ ಅಂತ ನನಗೆ ಕಾಣ್ತಾ ಇದೆ ಈಗ. ನನಗೇನ್ ಅನ್ಸುತ್ತೆ ಅಂತಂದ್ರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ, ಅದಕ್ಕಿಂತ ದೊಡ್ಡ ಸವಾಲು ಡಿ ಕೆ ಶಿವಕುಮಾರ್ ಅವರಿಗೆ ಇರೋದು ಅವರ ಮೇಲಿರುವ ಆರೋಪಗಳು, ಇಡಿ ಪ್ರಕರಣ, IT ಪ್ರಕರಣ. ಸಹಜವಾಗಿ ಬಿಜೆಪಿ ಯಾವ ರೀತಿಯಾಗಿ ವರ್ತಿಸುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ, ಚುನಾವಣೆ ಮತ್ತೆ ಎದುರಿಸಬೇಕಾಗಿರೋದ್ರಿಂದ ಕರ್ನಾಟಕ ದಕ್ಷಿಣ ಒಂದು ಅಂದ್ರೆ ಕೇರಳದಲ್ಲೂ ಯಶಸ್ವಿ ಆಗ್ಲಿಲ್ಲ, ತಮಿಳ್ನಾಡು ಆಗ್ಲಿಲ್ಲ. ಹಾಗಾಗಿ ಇಲ್ಲೊಂದು ಅವ್ರಿಗೆ ಉಳ್ಕೊಂಡಿದೆ ಕಿಂಡಿ. ಆ ಬೆಳಕನ್ನ ಪಡ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಬಿಜೆಪಿ ಮಾಡುತ್ತೆ. ತನಿಖಾ ಸಂಸ್ಥೆಗಳ ಬಳಕೆ ಆಗ್ತಾನೆ ಇದೆ, ಅದನ್ನ ನಾವು ನೋಡ್ತಾ ಇದ್ವಿ. ಜೊತೆಗೆ
ಕುಮಾರಸ್ವಾಮಿ ಅವರು ಮತ್ತು ಡಿಕೆ ಅವರ ನಡುವಿನ ವಾಗ್ಯುದ್ಧ ಕೂಡ ನಮಗೆ ಗೊತ್ತು. ಬಿಡದಿ ಟೌನ್ಶಿಪ್ ಇಂದ ಹಿಡಿದು ಎಲ್ಲವೂ. ಅವರು ಕೇಂದ್ರ ಮಂತ್ರಿ, ಹಾಗಾಗಿ ಅವರು ಸುಮ್ಮನಿರ್ತಾರೆ ಅಂತ ಅಂದ್ಕೊಳಕ್ ಆಗೋದಿಲ್ಲ. ಮತ್ತೆ ಡಿಕೆ ಶಿವಕುಮಾರ್ ಅವರ ಎಲ್ಲಾ ಪ್ರಕರಣಗಳಿಗೆ ಹೊಸ ಜೀವ ಬರ್ಬೋದಾ? ರಾಜ್ಯಪಾಲರು ಕೂಡ ಬಿಜೆಪಿಯನ್ನ ಬೆಂಬಲಿಸೋರೇ ಆಗಿರೋದ್ರಿಂದ ಅವರಿಗೆ ಹೆಚ್ಚಿನ ಸಮಯನೂ ಬೇಕಾಗೋದಿಲ್ಲ, ಆಯ್ಕೆಗಳು ಬಹಳ ಇರುತ್ತೆ ಅಂತ ಅನ್ಸುತ್ತೆ. ಇದು ದೊಡ್ಡ ಸವಾಲೇನು ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ನಿಜವಾಗ್ಲು ಅದು ದೊಡ್ಡ ಸವಾಲೇ ಹೌದು. ಆದ್ರೆ ಈ ಸವಾಲನ್ನ ಡಿ ಕೆ ಶಿವಕುಮಾರ್ ಎದುರಿಸಲೇಬೇಕು. ಮತ್ತು ಇದು ಅವರಿಗೆ ನೆಗೆಟಿವ್ ಆಗುತ್ತಾ ಅಥವಾ ಅದು ಅವರಿಗೆ ಅದು ಅನುಕಂಪವಾಗಿ ಪರಿವರ್ತನೆ ಆಗುತ್ತಾ? ಯಾಕಂದ್ರೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಮುಂದಿನ ದಿನಗಳಲ್ಲಿ. ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ಯಾವ ರೀತಿ ಕಾಂಗ್ರೆಸ್ ಅದನ್ನ ನಿರ್ವಹಣೆ ಮಾಡುತ್ತೆ, ಅದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಅದು. ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.